ಪೊಲೀಸರಿಗೆ ವರದಾನವಾದ ವಿನೂತನ ತಂತ್ರಜ್ಞಾನ ಕಳ್ಳರಿಗೆ ಕಂಟಕ. ಕಳ್ಳತನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಯಾಣಿಕರ ಸುರಕ್ಷತಾ ದೃಷ್ಟಿಯಿಂದ ವಿನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದು, ಅನುಮಾನಾಸ್ಪದ ವ್ಯಕ್ತಿಗಳ ಬೆರಳಚ್ಚು ಪಡೆದುಕೊಂಡು ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚಲಾಗುತ್ತಿದೆ. ಈ ತಂತ್ರಜ್ಞಾನ ಪೊಲೀಸರಿಗೆ ವರದಾನವಾಗಿದ್ದು, ಕಳ್ಳರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಒಂಟಿ ಮನೆ, ಕೆಲ ದಿನಗಳು ಬಾಗಿಲು ಹಾಕಿಕೊಂಡು ಊರಿಗೆ ಹೋದ ಮನೆಗಳನ್ನು ಗುರುತು ಮಾಡಿಕೊಂಡು ಕಳ್ಳತನ ಮಾಡುತ್ತಿದ್ದು, ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಬಸ್ ಹತ್ತಿ ಸರ ಪಿಕ್ ಪಾಕೆಟ್ ಕಳವು ಮಾಡುತ್ತಿದ್ದ ಪ್ರಕರಣಗಳು ದಿನೇ ದಿನೇ ವರದಿಯಾಗುತ್ತಿದ್ದವು. ಇದಕ್ಕೆ ಪರ್ಯಾಯವಾಗಿ ಪೊಲೀಸ್ ಇಲಾಖೆ ಮಫ್ತಿ ಪೊಲೀಸರೊಂದಿಗೆ ಲೈವ್ ಫಿಂಗರ್ ಪ್ರಿಂಟ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕಳ್ಳತನ ಪ್ರಕರಣವನ್ನು ತ್ವರಿತಗತಿಯಲ್ಲಿ ಪತ್ತೆ ಹಚ್ಚಲು ಸಹಕಾರಿಯಾಗಿದೆ. ಪೊಲೀಸ್ ನಿರೀಕ್ಷಕರಾದ ರೇಣುಕಾ ಪ್ರಸಾದ್ ಅವರು ಮಾತನಾಡಿ, ಅನುಮಾನಾಸ್ಪದ ವ್ಯಕ್ತಿಗಳ ಬೆರಳಚ್ಚುಗಳನ್ನು ಪಡೆದು ಕಳ್ಳತನದ ಪ್ರಕರಣಗಳಲ್ಲಿ ಕಂಡುಬರುವ ಬೆರಳಚ್ಚಿನಲ್ಲಿ ಹೋಲಿಕೆ ಮಾಡಿ ಕಳ್ಳರನ್ನು ಪತ್ತೆ ಹಚ್ಚುವ ವಿನೂತನ ತಂತ್ರಜ್ಞಾನ ಕಳ್ಳತನ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು. ಇತ್ತೀಚೆಗೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಜನಸಂದಣಿ ಜಾಸ್ತಿ ಇರೋ ಕಾರಣ ಪ್ರತಿಯೊಬ್ಬರು ಸುರಕ್ಷತೆ ದೃಷ್ಟಿಯಿಂದ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತು ಸ್ವಲ್ಪ ಮಿಸ್ಅಪ್ರಾಪ್ರಿಯೇಷನ್ ನಡೀತಾ ಇದೆ. ಆ ಬ್ಯಾಗ್ಗಳು ಕಾಣೆ ಆಗ್ತಾ ಇದ್ದಾವೆ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಜಾಸ್ತಿ ಆಗಿರೋ ಕಾರಣ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಂತ ಇದೆ. ಅದನ್ನು ಪ್ರತಿಯೊಬ್ಬರು ನಮಗೇನು ಸಸ್ಪೆಕ್ಟ್ ಆಗ್ತಾರೆ ಅವರ ಫಿಂಗರ್ ಪ್ರಿಂಟ್ಗಳನ್ನ ನಾವು ಸ್ಕ್ಯಾನ್ ಮಾಡೋ ಪದ್ಧತಿನ ಪ್ರಾರಂಭ ಮಾಡಿದ್ವಿ. ಪ್ರತಿದಿನ ನಮ್ಮ ಮಫ್ತಿ ಪೊಲೀಸರು ಅಂದರೆ ಕ್ರೈಮ್ ಡ್ಯೂಟಿಯಲ್ಲಿರೋರು ಒಂದು 4 ಮೆಂಬರ್ಸ್ ಇರ್ತಾರೆ, ಯೂನಿಫಾರ್ಮಲ್ಲಿರೋರು ಒಂದು 2 ಟೋಟಲ್ ಒಂದು 4 ರಿಂದ 6 ಜನ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಹಗಲು ಮತ್ತು ರಾತ್ರಿ ಏನಂದರೆ ಡ್ಯೂಟಿಲಿ ಇರ್ತಾರೆ. ಇದು ಜನಗಳ ಸುರಕ್ಷತೆ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ, ಎಲ್ಲರೂ ಸಹಕರಿಸಬೇಕಂತ ಕೇಳ್ತೀವಿ. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಲೈವ್ ಫಿಂಗರ್ ಪ್ರಿಂಟ್ನ ಅಣುಕು ಪ್ರದರ್ಶನವನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಮ್ಮ ಇಲಾಖೆಯ ಸಿಬ್ಬಂದಿಯೊಂದಿಗೆ ಪ್ರದರ್ಶಿಸಿ ಸಾರ್ವಜನಿಕರು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಹೇಗೆ ಎಚ್ಚರಿಕೆ ವಹಿಸಬೇಕು ಎಂದು ಪ್ರತ್ಯಕ್ಷವಾಗಿ ತಿಳಿಸಿಕೊಟ್ಟರು.
ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿಗಳ ಆದೇಶದ ಮೇರೆಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಅಣುಕು ಪ್ರದರ್ಶನವನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಪೇದೆ ನಂಜಪ್ಪ, ಸಿಬ್ಬಂದಿಗಳಾದ ನವೀನ, ಪೂರ್ಣೇಶ್, ಪ್ರದೀಪ್, ಮಧು ಉಪಸ್ಥಿತರಿದ್ದರು.